ಅಂದ್ರೆ ಅದ್ರ ಅರ್ಥ ಏನ ಹೃದಯನ ನೋಡಕತ್ತಾನ. ಯಾಕಂದ್ರೆ ಹೃದಯ ಸ್ವಸ್ಥ ಮಾಡ್ಬೇಕಂತ ದೇವ್ರ ಇಷ್ಟ. ಯಾಕಂದ್ರೆ ನಾವು ಯಾವತ್ತೇ ಆಗಿಲ್ಲ ನಾವು ಎಲಿಶ ಅಂತ ನೋಡ್ತೀವಿ. ಎಲಿಶ ಆ ಊರಾಗ ನೀರೆಲ್ಲ ವಿಷ ಆಗಿರ್ತವೆ. ಅದಕ್ಕೆ ಆತ ಪ್ರಾರ್ಥನೆ ಮಾಡ್ತಾನ, ಉಪ್ಪು ತಗೊಂಡೋಗಿ ಬುಗ್ಗೆಗೆ ಹಾಕ್ತಾನ. ಎಲ್ಲಿ ಇಲ್ಲಿಂದ ನೀರು ಬರಕತ್ತವ ಅಲ್ಲಿಗೆ ಉಪ್ಪು ಹಾಕಿದ್ರೆ ಆ ನೀರೆಲ್ಲ ಶುದ್ಧ ಆದ್ವು. ಯಾಕೆ ಆ ನೀರು ಕುಡಿದು ಗರ್ಭಸ್ರಾವ ಆತಿತ್ತಂತ. ಗರ್ಭಿಣಿಯರ ಮಕ್ಕಳು ಆತಿದ್ದಿಲ್ಲ. ಅಂದ್ರೆ ಯಾವತ್ತು ಹೃದಯಕ್ಕೆ ಹೋಗ್ಬೇಕಂತ. ಯಾವತ್ತೇ ನಾವ್ ಯಾರ ಜೊತೆಗೆ ವಾಕ್ಯ ಹೇಳಕಲ್ಕ ಅವ್ರ ಹೃದಯ ಜೊತೆಗೆ ಮಾತಾಡ್ತೀವಿ ಅಂತ ಅನ್ಕೋಬೇಕಂತ. ಮುಖ ನೋಡೋದಿಲ್ಲ, ಬಟ್ಟೆ ನೋಡೋದಿಲ್ಲ, ಹೌದಿಲ್ಲ, ಹೃದಯ ಅಂತ. ಯಾಕಂದ್ರೆ ಎಲ್ಲವುಗಳು ಹೃದಯದಿಂದಲೇ ಹೊರಗೆ ಬರ್ತಾವಂತ. ಒಬ್ಬ ಮನುಷ್ಯನ ಹೃದಯದಿಂದ 14 ತರದ ಮನುಷ್ಯ ಗುಣಗಳು ಹೊರಗೆ ಬರಕತ್ತವ. ಅದಕ್ಕೆ ದೇವ್ರು ಏನ್ ಮಾಡಕತ್ತಾವ, ಆ ಹೃದಯದಲ್ಲೇ ನನ್ನ ಆಜ್ಞೆಗಳನ್ನು ಇಡುವೆನು, ಮನಸ್ಸಿನ ಮೇಲೆ ಅವುಗಳನ್ನು ಬರೆಯೋಣ. ಇಬ್ರಿಯ ಗ್ರಂಥಮ 8ನೇ ಅಧ್ಯಾಯ ಮುಗಿಸೋಣ. ಸಾಕಾದ್ರೆ ಹೇಳ್ರಿ ಮುಗಿಸ್ತೀನಿ. ಇದು ದೊಡ್ಡ ಚರ್ಚೆ ಅದ. ಬಂದಾಗ್ಲಿಂದ 1 ಶತಮಾನ ಚಾಲ ಆಯ್ತು. ಆದಿಕಾಂಡ ಅದೆಲ್ಲ 4000 ವರ್ಷಗಳಿಂದ. 4000 ವರ್ಷಗಳಿಂದ ಅದು ಅವರು ಇಬ್ರಿಯ ಗ್ರಂಥ 8ನೇ ಅಧ್ಯಾಯ 10ನೇ ವಾಕ್ಯ. ಆ ದಿನಗಳು ಬಂದ ಮೇಲೆ ನಾನು ಇಸ್ರೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೋಡೋಣ ಎಷ್ಟು ದೇವ್ರ ಇಷ್ಟ ಏನಂದ್ರೆ, ನಾವು ಇನ್ನೊಂದವ ಇದ್ರ ಅರ್ಥ ಗೊತ್ತಾಗ್ಬೇಕಂದ್ರೆ ಯೆರೆಮೀಯ ಗ್ರಂಥ 33ನೇ ಅಧ್ಯಾಯಕ್ಕೆ ಒಂದು. ಯೆರೆಮೀಯ ಪ್ರವಾದಿ ಗ್ರಂಥ 33ನೇ ಅಧ್ಯಾಯ 33 ತೆಗೆದ್ರ 33-31 31ನೇ ಅಧ್ಯಾಯ 31ನೇ ವಾಕ್ಯದಿಂದ ಪೀಠಿಕೆಯಿಂದ ಹೋದ್ರ. ಯೆಹೋವನು ತನ್ನ ಜನರೊಂದಿಗೆ ಮಾಡಿಕೊಳ್ಳುವ ಹೊಸ ಒಡಂಬಡಿಕೆ. ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರೇಲ್ ವಂಶದವರೊಂದಿಗೂ ಯೆಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರು, ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯೆಹೋವನು ಎಂತ ಅನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಧರ್ಮ ಉಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಅವಾಗ ಯಾವಾಗ ನಮ್ಮ ಅಂತರಂಗದಾಗ ಮನಸ್ಸಿನಾಗ ದೇವರ ಆಜ್ಞೆ ಇಡಲ್ಪಡ್ತದ, ನಾವು ದೇವರಿಗೆ ಪ್ರಜೆಗಳಾಗ್ತೀವಿ, ದೇವರು ನಮ್ಗ ತಂದೆ ಆತನ. ಆಗ ಏನಾತಂತ 30ನೇ ವಾಕ್ಯದಾಗ, ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ದೇವರ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ಇನ್ನೆಂದಿಗೂ ನೆನಪಿಗೆ ತರುವುದಿಲ್ಲ. ಇದು ಯೆಹೋವನ ನುಡಿ. ಅಂದ್ರೆ ಆ ಏರಿಯಾನೇ ಕ್ರೈಸ್ತ ಏರಿಯಾ ಆಗಿಬಿಡ್ತಾವ. ಕೆಲವೊಂದ್ ಕಡೆ ಇದಾವ ಏರಿಯಾನೇ ಕ್ರೈಸ್ತ. ಅಂದ್ರೆ ಅಷ್ಟರವರೆಗೆ ಹೃದಯದಲ್ಲಿ ನಿನ್ನ ನಡತೆಲಿಂದನೇ ಜನ ಚೇಂಜ್ ಆಗೋ ಚಾನ್ಸ್ ಐತಂತ. ಇದೇ ರೀತಿ ಅದಕ್ಕೆ ದೇವ್ರು ಹೇಳ್ತಾನೆ ಇಲ್ಲಿ. ನಾವು ಇಬ್ರಿಯ ಗ್ರಂಥ 9ನೇ ಅಧ್ಯಾಯ ಅದೇ ಓದಿದಲ್ಲ, 8ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಕೊನೆಯ ಭಾಗ, ಮನಸ್ಸಿನಲ್ಲಿ ದೇವರ ಆಜ್ಞೆ ಇಡ್ತೀನಿ ಅಂತ ಹೇಳ್ತಿದ್ದ. ನಾನು ಹೃದಯದ ಅಲಿಗೆ ಮೇಲೆ ಅವುಗಳನ್ನು ಬರೀತೀನಿ. ಕಾರಣ ಅವರು ಇಸ್ರೇಲ್ರು ದೇವರು ಅವರಿಗೆ ಪತಿಯಾಗಿದ್ರು ಕೂಡ, ಅವರು ಕೂಡ ಹೆಂಡತಿ ತರ ಇದ್ರು ಕೂಡ
ಅವರು ಪತಿದ್ರೋಹ ಮಾಡಿದ್ರಂತ. ಎಷ್ಟು ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ ಎಲ್ಲ ಬಟ್ಟೆ ಸೌದೋಗ್ಲಾರ್ದಂಗ ಚಪ್ಪೆಲ್ಲ ಅರ್ಧೋಗ್ಲಾರ್ದಂಗ ಕಾಪಾಡಿದ್ರು ಕೂಡ ಕೂಡಲೇ ಅವರು ದೇವರ ಕಾರ್ಯಗಳನ್ನು ಮರ್ತು ಬಿಟ್ರಂತ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವ್ರ ಏನಂತಾನು, ಹೃದಯದ ಮೇಲೆ ಬರಿತೀನಿ, ಮನಸ್ಸಿನಲ್ಲಿ ಇಡ್ತೀನಿ, ತೋಮ ನೀನು ನೋಡಿದ್ರಿಂದ ನಂಬುತ್ತಿರುವೆ, ನೋಡದೆ ನಂಬುವವರು ಧನ್ಯ. ಅಂದ್ರೆ ಹೃದಯದಲ್ಲಿ ಇರ್ಬೇಕಂತ. ಹೊರಗಡೆ ಇದ್ದಿದ್ದು ತಾತ್ಕಾಲಿಕವಾದ ನಾಶ ಆಗುವಂಥದ್ದಂತ, ಭೌತಿಕವಾದವು. ಆದ್ರೆ ಆತ್ಮಿಕವಾದವೇ ಶಾಶ್ವತವಾದಂತ. ಕೊನೆಯೊಂದು ವಾಕ್ಯ ನೋಡಿದ್ರು ಇಲ್ಲಿ ನಾವು 2 ಕೊರಿಂಥ 5ನೇ ಅಧ್ಯಾಯ 17ನೇ ವಾಕ್ಯ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಾಕ್ಯ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿಯಾದರು, ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಇದೆಲ್ಲ ದೇವರಿಂದ. ನಾವು ಯಾವಾಗ ಯೇಸುವಿನಲ್ಲಿ ಬರ್ತೀವಂತಮ್ಮ, ಕೊರಿಂಥ 2ನೇ ಕೊರಿಂಥ ಅಲ್ಲಿ ಯಾರಾದರೂ ಅಂದ್ರೆ ನಾವೇಮ್ಮ ಅವರೆಲ್ಲರೂ ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದಾದ್ರೆ ಏನಾಗ್ತೀವ, ನಾವೆಲ್ಲ ಗೊತ್ತಿದ್ದ ವಾಕ್ಯ ಇದು. ಆದ್ರೆ ನೂತನ ಸೃಷ್ಟಿ ಆಗಿವೆ ಏನಂತ ಪ್ರಶ್ನೆ ಅಷ್ಟೇ. ಮತ್ತೆ ಹಳೇದು ಬರಕತ್ತದ ನಮ್ಮ ಯೋಚನೆದಾಗ, ಕಣ್ಣಿನಾಗ, ಬಾಯಲ್ಲಿ, ಜೀವನದಲ್ಲಿ. ಅಂದ್ರೆ ನೂತನ ಸೃಷ್ಟಿ ಕಡೆಗೆ ನಾವು ಗಮನ ಕೊಡ್ಬೇಕು. ನೂತನ ಸೃಷ್ಟಿ ಅಂದ್ರೆ ಏನು? ಪವಿತ್ರ ಆತ್ಮ ದತ್ತವಾದ ಸೃಷ್ಟಿ ಅಂದ್ರೆ ನಾವು ಹೊಸದಾಗಿ ಹುಟ್ಟಬೇಕಂತ ಅರ್ಥ. ದೇವರಿಂದ ನೂತನ ಸೃಷ್ಟಿ. ಯಾಕೆ ದೇವರಿಂದ ಹುಟ್ಟಿದವನು ಪಾಪ ಮಾಡಂಗಿಲ್ಲ, ದೇವರಿಂದ ಹುಟ್ಟಿದಾತನು ಆತನನ್ನು ಕಾಪಾಡ್ತಾನ. ಹೌದಾ? ಇದೇ ರೀತಿ ನಾವು ಕೊನೆಯಲ್ಲಿ ಮುಗಿಸೋಣ. ಕೊರಿಂಥ 12:9. ಒಂದೇ ಕೊರಿಂಥ 12:9. ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು. ಅಲ್ಲಿ ಪವಿತ್ರ ಆತ್ಮನಿಂದ ಉಂಟಾಗುವ ವರಗಳನ್ನು ಕುರಿತು ಸಭೆ ಹೇಳಕತ್ತಾನ ಪೌಲ. ಯಾಕಂದ್ರೆ ಕೆಲವು ಆತ್ಮಗಳು ಆಕರ್ಷಣೆ ಆಗ್ಬೇಕಂದ್ರ ಅನ್ಯ ಜನರಿಗೆ ದೇವ್ರ ಶಕ್ತಿ ಪ್ರದರ್ಶನ ಆಗ್ಬೇಕು. ಅವ್ರಿಗೆ ಶಕ್ತಿ, ಅವ್ರಿಗೆ ದೇವ್ರ ಸಾಮರ್ಥ್ಯ ಇಲ್ದಿದ್ರೆ ನಮ್ ದೇವ್ರ ನಿಮ್ ದೇವ್ರ ಸೇಮ್ ಅಂತ. ಹೌದಿಲ್ಲ? ನಿಮ್ ದೇವ್ರ ನೀವು ಈ ರೀತಿ ಆರಾಧನೆ ಮಾಡಿದ್ರೆ ನಾವ್ ಈ ರೀತಿ ಆರಾಧನೆ ಮಾಡ್ತೀವಿ. ನೀವು ಆ ಗೊಂಬೆ ಇಟ್ರಿ, ನಾ ಈ ಗೊಂಬೆ ಇಟ್ಕೊಂಡಿವಿ. ಮುಸ್ಲಿಂ ಅವರು ನಾವು ಹಿಂಗೆ ನಮಾಜ್ ಮಾಡ್ತೀವಿ, ಹಿಂಗೆ ಕೈ ಎತ್ತಿ. ನೀವು ಕೂಡ ಆತ್ಮ ಸ್ವರೂಪ ದೇವ್ರ. ಆದ್ರೆ ಇಲ್ಲಿ ಶಕ್ತಿ ಬೇಕಂತ. ದೇವ್ರ ಬದುಕಿ ನನ್ನಕ ಕೆಲವು ಕಾರ್ಯ ಮಾಡ್ತಾನಂತ. ಇಸ್ರಾಯೇಲ್ರ ಮಧ್ಯ ಯಾಕ ಸುತ್ತನ ಜನಾಂಗಗಳು ಭಯ ಪಡ್ತಿದ್ರಂದ್ರೆ ದೇವರು ಅವ್ರ ಜೊತೆಗೆ ಇದ್ದಾನ. ಬಹು ಭಯಂಕರನಾಗಿ ಇದ್ದಾನಂತ, ಸುಮ್ಮನೆ ಇದ್ದಿಲ್ಲ ಅಂತ. ಅದಕ್ಕೆ ಬೀಳಾಮಿಗೆ ಶಾಪ ಹಾಕಂತ ಬಾಲಕರಾಜ ಕರೆದ್ರು ಕೂಡ ಹೋಗಿ ಆಶೀರ್ವಾದ ಮಾಡಿದ. ನಾವು ಅನ್ಯ ಜಾತಿ ಆತ ಪ್ರವಾದಿ ಆಗ್ಯಾನ, ದೇವ್ರ ಬೇಡ ಅಂದ್ರು ಕೂಡ ಮತ್ತೆ ಹೆಚ್ಚಿನ ದುಡ್ಡು ಕಳಿಸಿದ್ರಂತ ಮತ್ತೆ ಕೇಳಿದ್ನಂತ ದೇವ್ರನ್ನ. ಅದಕ್ಕೆ ಸ್ವಲ್ಪ ನಿಂತ್ಕೊಂಡು ಕೇಳ್ತೀನಿ ದೇವ್ರನ್ನ ಅಂದ್ರ, ದೇವ್ರು ಒಂದೇ ಮಾತಾಡಿದ್ರೆ ಸೇಮ್ ಇರ್ತಾವ, ಮತ್ತೆ ಚೇಂಜ್ ಮಾಡಂಗಿಲ್ಲತ್ತ. ಅತ್ತ ನಿನ್ನೆ ಇದ್ದಂತೆ ಇಂದು ನಾಳೆ ನಿರಂತರ ಏಕ ರೀತಿ, ಅದ್ರಲ್ಲೂ ಬದಲಾಗದು ದೇವ್ರ ಅಂತದ್ದು. ಅದು ಸೇಮ್ ಇರ್ತಾನಂತ. ನಮ್ಮನ್ನು ಚೇಂಜ್ ಆಗ್ಬೇಕಂತ ಕೇಳಾಕತ್ತಾನ. ಚೇಂಜಸ್ ಆಗದೆ ನಮ್ಮಿಂದಲ್ಲ. ಯಾಕಂದ್ರೆ ದಿನ ಶರೀರ ಸ್ವಭಾವದಿಂದ ಆತ್ಮ ಸ್ವಭಾವಕ್ಕ ಬರ್ಬೇಕು. ಇಲ್ಲಿ ಏನಂತ ನೋಡು 9ನೇ ವಾಕ್ಯದಾಗ, 12ನೇ ಅಧ್ಯಾಯ 1ನೇ ಕೊರಿಂಥ 9ನೇ ವಾಕ್ಯದಾಗ, ಆ ಆತ್ಮನಿಂದಲೇ. ಯಾವ ಆತ್ಮ? ಯೇಸು ತಂದೆಯಲ್ಲಿ ಬೇಡಿ ಕಳಿಸಿಕೊಟ್ಟ ಆತ್ಮ, ಲೋಕವು ನೋಡದ ಆತ್ಮ, ಸಮಗ್ರ ಸತ್ಯ ಕರೆದುಕೊಂಡು ಹೋಗುವ ಆತ್ಮ, ಪಾಪ ನೀತಿ ಅಂತಿಮ ತೀರ್ಪುಗಳ ಕುರಿತು ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡುವ ಆತ್ಮ. ಏನ್ ಮಾಡ್ತಾನಂತವ? ಆ ಆತ್ಮದಿಂದಲೇ ನಂಬಿಕೆ ಅಂತ ಒಬ್ಬತ್ತಿಗ. ಅದಕ್ಕೆ ಅವನ ನಂಬಿಕೆ ದೊಡ್ಡದಲ್ಲ. ನಂಬಿದ್ರೆ ದೇವರ ಮಹಿಮೆ ಕಾಣುತ್ತೆ. ನಂಬಿದ್ರೆ ಯಾಕಂದ್ರೆ ದೇವ್ರ ನಂಬಿಗಸ್ತ ಅಂತ. ಹೌದು, ಅದಕ್ಕೆ ನಂಬಿದ್ರೆ ನಂಬಿಕೆ ವರ ಅಂತವ. ಅದೇ ಒಂದೇ ವಾಕ್ಯದಾಗ 2 ವರಗಳು ಸೇರ. ಒಂದು ನಂಬಿಕೆ, 2ನೇದು ರೋಗ ಗುಣ ಮಾಡು ವರ ಅಂತ. ಯಾರಿಗೆ ರೋಗ ಗುಣ ಮಾಡ್ಬೇಕನ್ಸುತ್ತೆ ನಂಬಿಕೆ ಕಾರ್ಯ ಮಾಡ್ತಾವ. ಹೌದಿಲ್ಲ? ನಂಬಿಕೆ, ನಿನ್ನ ನಂಬಿಕೆಯ ನಿನ್ನನ್ನು ಸ್ವಸ್ಥ ಮಾಡಿತ್ತು. ಕುಷ್ಠರೋಗಿ ಬಂದ ಯೇಸುವಿನ ಬಳಿಗೆ, ಸ್ವಾಮಿ ನಿನಗೆ ಮನಸ್ಸಿದ್ದರೆ ಶುದ್ಧ ಮಾಡ್ಬೇಕು, ನನಗೆ ಮನಸ್ಸುಂಟು ಶುದ್ಧನ. ಮತ್ತೆ ಎಲ್ಲರ ಬೇನೆ ಬಾಧೆ ರೋಗ ತನ್ನ ಮೇಲೆ ಹೊತ್ತುಕೊಂಡು ಎಂಬ ಪ್ರವಾದನೆ, ಏಷ್ಯ ಪ್ರವಾದನೆ ನೆರವೇರಿತಂತ. ಶಿಲುಬೆಗೆ ಏರಿದ ಎಲ್ಲರ ರೋಗಗಳನ್ನು ಹೊತ್ತುಕೊಂಡು ಆತನ ಗಾಯಗಳಿಂದ
ನಮಗೆ ಗುಣವಾಯಿತು. ಲಾಸ್ಟ್ ಅಮ್ಮ ಮುಗೀತು, ಒಂದೇ ವಾಚ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 2ನೇ ವಾಕ್ಯ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 2ನೇ ವಾಕ್ಯ. ಜೀವ ವೃಕ್ಷವಿ, ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ಅದು ತಿಂಗಳು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿದೆ. ಇನ್ನು ಶಾಪಗ್ರಸ್ತವಾದ್ದು ಒಂದು ಇರುವುದಿಲ್ಲ. ಈ ಆಲಯ ಆಗ್ಲಿ, ನಮ್ಮ ಮನೆ ಆಗ್ಲಿ, ವಿಶ್ವಾಸಿಗಳ ಗುಂಪಾಗಲಮ್ಮ, ಒಂದು ಪಟ್ಟಣ, ಒಂದು ಸ್ಥಳ ಇದ್ದಂಗ, ಒಂದು ಆಲಯ, ಪರಲೋಕ ಇದ್ದಂಗ. ಅಲ್ಲಿ ಏನಂತಂದ್ರ ನದಿಯ ಉಭಯ ಪಾರ್ಶ್ವಗಳ ಜೀವ ವೃಕ್ಷ ಇತ್ತಂತ ನಾವು ನೋಡ್ತೇವ. ಪರಿಶುದ್ಧಾತ್ಮನು ವರ ಇದಾವ, ಫಲ ಇದಾವ. ವರಗಳು ಎಲೆ ಇದ್ದಂಗ, ಫಲ ಹಣ್ಣು ಇದ್ದಂಗ. ಆ ಗಿಡ ವಾಕ್ಯ, ಹೌದಾ? ಆ ಎಲೆ ಒಂದು ರೋಗ ಮಾಡುವ ವರ ಇದ್ದಂಗ. ಅದೇ ಇಲ್ಲಿ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷ ಇತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸ 12 ತರದ ಫಲಗಳನ್ನು ಕೊಡುತ್ತದೆ. ಅದರ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿದೆ. ಇನ್ನು ಶಾಪಗ್ರಸ್ತವಾದ್ದು ಒಂದು ಇರುವುದಿಲ್ಲ ಆ ಪಟ್ಟಣದಲ್ಲಿ. ಯಾವಾಗ ನಾವು ಯೇಸು ನಂಬ್ತೀವಿ, ನಿನ್ನ ರಾಜ್ಯ ಬರಲಿ, ದೇವರದ ಅಧಿಕಾರ ಸ್ವರ್ಗದಾಗ ಹೆಂಗ ನಡೀತದ, ನಿನ್ನ ಕುಟುಂಬದಲ್ಲಿ, ನಿನ್ನ ಸಭೆಯಲ್ಲಿ, ನಿನ್ನ ವಿಶ್ವಾಸ ಜೀವನದಾಗ, ನಿನ್ನ ಪ್ರಾರ್ಥನೆದಾಗ, ನಿನ್ನ ಪರಿಶುದ್ಧತೆದಾಗ, ನಿನ್ನ ಸಾಕ್ಷಿ ಹೇಳೋದ್ರಾಗ ದೇವರ ರಾಜ್ಯ ನೆರವೇರ್ತದೆ. ದೇವರದು ವರಗಳು ಸತಿ ನೆರವೇರ್ತಾವಂತ. ದೇವರ ಫಲ ಯಾವಾಗ ನಾವು ಕ್ರೈಸ್ತರಾಗಿರ್ತೀವಿ, ಒಂದು ಯೇಸು ಕ್ರಿಸ್ತನಿಗೆ ಅಂಟು ಕಟ್ಟಲ್ಪಟ್ಟಿರ್ತೀವಿ ಅಂದ್ರಮ್ಮ, ಈ ಪವಿತ್ರ ಆತ್ಮ ಫಲ ಕೆಲಸ ಮಾಡ್ತಾವಂತ. ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ದಯೆ, ಸದ್ಗುಣ, ತಾಳ್ಮೆ, ಸೌಜನ್ಯ, ನಂಬಿಕೆ, ಉಪಕಾರ, ಸಾಧುತ್ವ, ಇವು ಕ್ಷಮೆ, ಧನ್ಯ. ಇಷ್ಟವ. ಕೊನೆಯದಾಗಿ ಒಂದು ವಾಕ್ಯ ಹೇಳಿ ಮುಗಿಸ್ತೀನವ, ಟೈಮ್ ಆಯ್ತು. ಪ್ರಕಟಣೆ ಗ್ರಂಥದಲ್ಲಿ 7 ತುತ್ತೂರಿಗಳು ಈ ತರ ಅಂತೇಳಿ, ಬಟ್ ಇವಾಗ ಏನ್ ಪ್ರಕಟಣೆ ಗ್ರಂಥ ಅನ್ನೋದು ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿ ನಡೆಯುವುದು. ಕೆಲವು ನಡೆದೋಗ್ಯದ, ಕೆಲವು ನಡೀತಿದ್ದದಮ್ಮ, ಕೆಲವು ನಡಿಬೇಕಾಗ್ಯದ. ಇದ್ರ ವಿಷಯದಲ್ಲಿ ಸಾಕ್ಷಿ ಹೇಳುವಾತನು ಬೇಗನೆ ಬರುತ್ತೇನೆ ಅಂತ ಹೇಳ್ತಾನಂತ. ಕರ್ತನಾದ ಯೇಸುವೇ ಬೇಗನೆ ಬಾ, ಇದೇ ಕೇಳ್ಬೇಕಂತ ನಾವು. ಏನ್ ಕತ್ತಲ ಅದೇ 1ನೇ ಅಧ್ಯಾಯದಾಗೈತ ಪ್ರಕಟಣೆ ಗ್ರಂಥ. ಆಕಾಶದ ಮೇಘಗಳಲ್ಲಿ ಬರುವಾಗ ಆತನ ವಿರೋಧಿಗಳು ಎದೆ ಹೊಡಿತಾರೆ ಅಂತ. ಲೋಕಕ್ಕೆ ಏನೋ ಸಂಭವಿಸ್ತದಂತ ಎದೆ ಹೊಡಿತಾರಂತ. ಆಗ ಆತ ಮಹಿಮೆಯಿಂದಲೂ ದೇವದೂತರಿಂದ ಬರ್ತಾನ. ತನ್ನ ಭಯಭಕ್ತಿ ಉಳ್ಳವ್ರನ್ನ, ತನ್ನ ದೇವದೂತರನ್ನ ಲೋಕದ 4 ದಿಕ್ಕುಗಳಿಗೆ ಕಳಿಸಿ ಸಮಾಧಿಯಿಂದ ಎಬ್ಬಿಸ್ತಾರಂತ. ಅವ್ರ ಆತ್ಮಗಳು ಶರೀರ ತೊಟ್ಕಂತಾವ, ಮಹಿಮೆ ಶರೀರ. ಅದಕ್ಕಿಂತ ಮೊದಲು ತುತ್ತೂರಿ ಊದಲಾತಂತ. ಥೆಸಲೋನಿಕ 4ನೇ ಅಧ್ಯಾಯದಾಗ ದೇವದೂತ, ಪ್ರಧಾನ ದೇವದೂತ ಮಿಕಾಯಲ್ ಪ್ರತ್ಯಕ್ಷ ಆತಾನಂತ. ಫಸ್ಟ್ ಆತ ತುತ್ತೂರಿ ಊದಿದ ಮ್ಯಾಗ ದೇವದೂತರ ಜೊತೆಗೆ ಬರ್ತಾನಂತ ದೇವ್ರು. ಆತ ಬಂದ ಮ್ಯಾಗ ತನ್ನ ಜನರನ್ನ ಕರೆದುಕೊಂಡು ಹೋಗ್ತಾನ. ಬದುಕಿದ್ರೆ ಆಕಾಶದಾಗ ಹಾರಿ ಹೋಗ್ತಾರಂತವ, ಇಲ್ದಿದ್ರೆ ಎದ್ದು ಹೋಗ್ತಾರ. ಅವ್ರು ಎದ್ದ ಮ್ಯಾಗ ಬದುಕಿರೋರು ಎಲ್ಲಾರು ಸೇರಿ ಮತ್ತೆ ಜೀಸಸ್ ಬಗ್ಗೆ ಒಂದು ವಾಕ್ಯ ನೋಡಮ್ರ. ಪೇತ್ರನ 2ನೇ ಪತ್ರಿಕೆ 3ನೇ ಅಧ್ಯಾಯ ಇದೇ ವಿಷಯದಾಗ. ಪೇತ್ರನ 1ನೇ ಪೇತ್ರ 18ನೇ ವಾಕ್ಯ ಕೆಳಗ ಭಾಗ, 18ನೇ ವಾಕ್ಯದ ಕೆಳಗ ಭಾಗ. ಆತನು ಇಲ್ಲ 1ನೇ ಪೇತ್ರ 3ನೇ ಅಧ್ಯಾಯ 18ನೇ ವಾಕ್ಯದ ಕೆಳಭಾಗದಿಂದ 2ನೇ ಭಾಗದಿಂದ. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು, ಮತ್ತೆ ಹೋದ್ರ. ಇದಲ್ಲದೆ 19ನೇ ವಾಕ್ಯ, ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹನ್ ನಾವೇನು ಕಟ್ಟಿಸ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಅದೇ ರೀತಿ ಯೇಸು ಕ್ರಿಸ್ತನು ನಿಜವಾಗಿ ಸತ್ತೋಗ್ಲಿಲ್ಲ ಅಂತಮ್ಮ. ಆತ್ಮ ಶಾಶ್ವತ ಜೀವಿ ಆತ. ದೇಹದಲ್ಲಿ ನಮ್ಮ ಜಾಗದಾಗ ಸತ್ತಿದ್ದ ಅಷ್ಟೇ. ನಮ್ದು
ಸಾವು ತಾನು ತೆಗೆದುಕೊಂಡಿದ್ದ. ಆತ ಸತ್ತಿಲ್ಲ. ಆತ್ಮದಲ್ಲಿ ಅವಿಧೇಯ ಆತ್ಮಗಳ ಬಳಿಗೆ ಹೋಗಿ ನೋವನ ಕಾಲದಲ್ಲಿ ಯಾರು ರಕ್ಷಣೆ ಆಗಿದ್ರಮ್ಮ ಅವ್ರ ಬಳಿಗೆ ಹೋಗಿ ಸುವಾರ್ತೆ ಹೇಳಿದಂತ, ನಾನೇ ಲೋಕ ರಕ್ಷಕ ಅಂತ ಹೇಳಿ ಆತನ ತೆಗೆದುಕೊಂಡು ಬಂದ. ಆತ ಆಗ್ಲಿ ಕಳ್ಳ ಆಗ್ಲಿ ತೆಗೆದುಕೊಂಡು ಹೋಗಿ ಬೇರೆ ಸ್ಥಳದಲ್ಲಿ ಮೇಲೆ 3 ದಿನ ಭೂಗರ್ಭದಲ್ಲಿ ಇದ್ದಾನಂತ ಹೇಳ್ತಾರೆ. ಆಗ ಹೋಗಿ ಸುವಾರ್ತೆ ಅಲ್ಲಿ ಸಾರಿದ ಅಂತ ಕೆಲವರು ಇದ್ರಲ್ಲಿ ಪ್ರಸಂಗದಲ್ಲಿ ನಾನು ಕೇಳಿಸ್ಕೊಂಡು ನೀವೇನು ಇದೆ ಹೇಳಿದ್ರಲ್ಲ, ಅದೇ ನೋಹನು ನಾವೇನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾನೆ. ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಅಲ್ಲಿ ಆದಿಕಾಂಡ ಅದೇ ನೋವನ ಕಾಲ 6ನೇ ಅಧ್ಯಾಯದಾಗ. ಅಂದ್ರೆ ಈ ಜೀಸಸ್ಗೆ ಸಾವಿಲ್ಲಮ್ಮ. ಆತ ಶಾಶ್ವತ ಜೀವಿ, ಆತ ನರಪುತ್ರ, ಆತ ದೇವರ ವಾಕ್ಯ, ದೇವರತ, ಆತಗೆ ಸಾವಿಲ್ಲ. ಅದಕ್ಕೆ ನಮಗೋಸ್ಕರ ಆತ ಸಮಾಧಿಗೆ ಹೋಗಿದ್ದ ಅಷ್ಟೇ. ಆತನ ಆತ್ಮ ಎಲ್ಲ ಆತ್ಮಗಳ ಜಮಾ ಆಗಿದ್ವಲ್ಲಮ್ಮ, ಹಳೆ ಒಡಂಬಡಿಕೆದ್ವು ಅವು ಸಹ ದೇವ್ರು ನಂಬ್ತಿದ್ರಲ್ಲ, ರಕ್ಷಣೆ ಇದ್ದಿಲ್ಲ ಅವಾಗ, ಪರಲೋಕ ಅಂತ ರಕ್ಷಣೆ ಇದ್ದಿಲ್ಲ. ರೈಟ್, ಕೊನೆಯದ್ ಮುಗಿಸ್ತೀನಮ್ಮ. ಒಂದು ಹಿಂಗೆ ಪಾಸ್ಟರ್ ವಾಕ್ಯ ಹೇಳ್ತಿದ್ರಂತ, ದೇವ್ರ ಸೇವಕರು ವಾಕ್ಯ ಹೇಳ್ತಾ ಇದ್ದಾಗ ಒಬ್ಬರು ಹಿಂಗೆ ಕೇಳ್ತಾ ಕೇಳ್ತಾ ದುಃಖಿ ಅಳ್ತಾ ಇದ್ರಂತ. ಒಬ್ರು ಅಳ್ತಾ ಇದ್ದಾಗ ದೇವ್ರ ಸೇವಕರು ಅನ್ಕೊಂಡ್ರಂತ, ನನ್ನ ವಾಕ್ಯ ಅವ್ರ ಹೃದಯನ ಹೊಡೆದಾಕಿ ಬಿಟ್ಟದಂತ. ಪಶ್ಚಾತ್ತಾಪ ಆಗ್ಯದ, ಒಂದ್ ಆತ್ಮ ನಿಜವಾಗಿ ದೇವರು ಕಾಪಾಡ್ಯಾನ, ಪರಿವರ್ತನೆ ಆಗ್ಯದ ಅಂತ. ಎಲ್ಲಾರು ಹೋದ್ರಂತವ. ಕೇಳಿದ್ನಂತ, ಅಮ್ಮ ಅಳ್ಬಾಡ್ರಿ ಅಂತ. ಇನ್ನ ಜಾಸ್ತಿ ಹೇಳ್ತಿದ್ವಂತ. ಇಲ್ಲಮ್ಮ ಅಳ್ಬಾಡ್ರಿ, ಇನ್ನ ಬಾಳ ವಾಕ್ಯ ಅವ, ಎಲ್ಲದ್ ಕತ್ರ ಹೆಂಗಾತವ. ಇಲ್ಲ ಪಾಸ್ಟ್ರೆ ಅದಕ್ಕೆಲ್ಲ ಅಳ್ತಾ ಇರೋದಂತ. ಯಾಕೆ ಅಳ್ತಿದಮ್ಮ ಅಂತಂದ್ರೆ, ಇಲ್ಲ ಫಸ್ಟ್ ನೀವು ಆ ಕಡೆ ಈ ಕಡೆ ತಿರುಗಿ ಹೇಳ್ತಿದ್ರಲ್ಲ, ನಿಮ್ ಗಡ್ಡ ನೋಡಿ ನನ್ ಕಳ್ದೋಯ್ತು ಕುರಿ ನೆನಪಾಯ್ತಂತ. ಅಲ್ಲ, ಇವತ್ತು ಕೆಲವೊಂದ್ಸರಿ ನಾವು ಮನೆ ಬೀಗ ಹಾಕಿ ಬಂದಿರ್ತೀವಿ, ಅಲ್ಲೇ ನೆನ್ಪಿರ್ತಾವ ಹಾಲು ಬೆಕ್ಕು ಬಾಯಿಗೆ ತೆಗೆದು ಬಂದದ. ಅಲ್ಲಿ ನಮ್ದು ಸುವರ್ಣ ಆಂಟಿ ಅವ್ರ ಮನೆಗ ಹೋದ್ ಶನಿವಾರ ವಾಕ್ಯ ಹೇಳಕ್ ಕರೆದಿದ್ರು. ಅಲ್ಲಿ ಯವನಸ್ರದೆ ಇದು ನಮ್ದು ಸ್ತ್ರೀಯರ ಕೂಟ, ನನ್ನ ನಂಬರ್ ಕೊಟ್ಟಿದ್ರಂತ, ಕರೆದಿದ್ರ ಹೋಗಿದ್ದ. ಅಲ್ಲಿ ಹೇಳ್ದ, ಸಾಕ್ಷಿ ಹೇಳ್ದೆ, ವಾಕ್ಯ ಹೇಳ್ದೆ. ಎಲ್ಲಾರು ಸೀರಿಯಸ್ ಆರ, ಹೊಸ ಬೋಧೇನು ಅಂತ. ಸ್ವಲ್ಪ ಸೈಲೆಂಟ್ ಹೇಳ್ತೀನಲ್ವ. ಯಾಕೆ ಸೈಲೆಂಟ್ ಅನ್ಸತ್ ಹೇಳಿದೆ, ಯಾಕಂದ್ರೆ ಎಲಿಯ ಬಚ್ಚಿಟ್ಕೊಂಡಿರ್ತಾನ ಕೆರೆ ತಾಳದಾಗ. ಅಲ್ಲಿ ಒಂತಲ್ಲಿ ಎಲ್ಲಾರ ಸಾಯಿಸಿದ್ರಂತ ಆ ಊರಿನ ಅರಸ. ಎಲಿ ಅನ್ಸತಿ ಹುಡುಕ್ತಿದ್ದ. ಆತ ಒಂದು ಕೆರೆಯಲ್ಲಿ ಬಚ್ಚಿಟ್ಕೊಂಡಾಗ ದೇವ್ರ ಕರಿತಾನ, ಎಲಿಯ ಇಲ್ಲಿ ಏನ್ ಮಾಡಕತ್ತಿದಿ? ದೇವ್ರೆ ಎಲ್ಲಾರು ನಿನ್ ಭಕ್ತರನ್ನ ಸಾಯಿಸಾರ, ನಾನು ಒಬ್ಬತ್ತೆ ಉಳ್ದೀನಿ. ಇಲ್ಲ ಹೊರಗ್ ಬಾ, ನನಗೋಸ್ಕರ 3000 ಜನ ಬಾಳನ್ ವಿಗ್ರಹಕ್ಕೆ ನಮಸ್ಕರಿಸಿದವ್ರ ಇದಾರ, ಪ್ರತ್ಯೇಕವಾಗಿ ಇಟ್ಟಿವಿ. ಅದೇ ರೀತಿ ಇಲ್ಲಿ ಸತೆ ನಾವೇ ಅನ್ಕಂಗಿಲ್ಲ, ಬಹಳ ಜನ ಇರ್ತಾರ. ಅಂದ್ರೆ ಅಲ್ಲಿ ದೇವ್ರ ಹೊರಗಡೆ ಬಾ ನಿಂತಂದಾಗ ಗುಡುಗು ಬಂತಂತ, ದೇವ್ರ ಮಾತಾಡ್ಲಿಲ್ಲ ಅಂತ, ಗಾಳಿ ಬೀಸ್ತಂತ, ಮಳೆ ಬಂತಂತ. ಆದ್ರೆ ಪ್ರಶಾಂತ ವಾತಾವರಣದಾಗ ದೇವ್ರ ಮಾತಾಡಿನ. ಇದು ಪವಿತ್ರ ಆತ್ಮ ಸ್ವರ, ಪ್ರಶಾಂತವಾಗಿ ಮಾತಾಡ್ಬೇಕು. ಯಾಕಂದ್ರೆ ದೇವರ ಜ್ಞಾನ ಮೊದಲನೇದಾಗಿ ಸಮಾಧಾನವಾದದ್ದು, ಹೌದಿಲ್ಲ? ಸಮಾಧಾನವಾದದ್ದು, ಪರಿಶುದ್ಧವಾದದ್ದು, ಎಲ್ಲ ದಯದಾಕ್ಷಿಣ್ಯಗಳಿಂದ ತುಂಬಿರುವಂಥದ್ದು. ಬೇಟಮ್ಮ ಮುಗಿಸ್ಬಿಡಂದ್ರೆ ಪ್ರಾರ್ಥನೆ ಮಾಡಿ ಮುಗಿಸಮ್ಮ. ಜಾಸ್ತಿ ಸಮಯ ತಗೊಳ್ಕೊಂಡು ಕ್ಷಮಿಸ್ಬೇಕು. ತಂದೆ ಸರ್ವಶಕ್ತ ದೇವರೇ, ಪ್ರೀತಿ ಸ್ವರೂಪನೆ, ಆತ್ಮ ಸ್ವರೂಪನೆ, ಧರ್ಮ ಸ್ವರೂಪನೆ, ಆಗಲೇ ಎಲ್ಲದರಲ್ಲಿ ಅಗ್ರಸ್ತನೆ, ಆದಿ ಸಂಭೂತನೆ, ಸತ್ತರೊಳಗಿನ ಮೊದಲೆದ್ದು ಬಂದ ಪ್ರಭುವೆ, ನಿಮ್ಮಲ್ಲಿ ಇರಿಸಲು ನಿರ್ಧರಿಸಿದನು ತಂದೆಯ ದೇವರು ತನ್ನ ಸರ್ವ ಸಂಪೂರ್ಣತೆಯನ್ನು. ಹೌದು ಪ್ರಭುವೆ, ನಿಮ್ಮಲ್ಲೇ ನಾವು ತಂದೆಯನ್ನು ನೋಡುವಂತ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಪ್ರಭು. ಇದನ್ನ ಮಾಡಿದ ಎಲ್ಲ ಪ್ರಾರ್ಥನೆ, ಹಾಡುಗಳು, ವಿಜ್ಞಾಪನೆ ನಿಮ್ಮ ಪಾದಕ್ಕೆ ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಪ್ರಭು. ನಿಮ್ಮ ದೇವದೂತರು ಅವುಗಳನ್ನು ನಿಮ್ಮ ಬಳಿಗೆ ಸೇರಿಸಿದ್ದಕ್ಕಾಗಿ ಸ್ತೋತ್ರ. ಸದುತ್ತರ ತರುವುದಕ್ಕಾಗಿ ಸ್ತೋತ್ರ. ನಿಮಗಾಗಿ ನಾವು ಪ್ರಕಾಶವಾಗಿ ಜೀವಿಸಲು ಕೃಪೆ ನೀಡುವುದಕ್ಕಾಗಿ ಸ್ತೋತ್ರಪ್ಪ. ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ಜೀವವುಳ್ಳ ರಕ್ಷಣೆಯ, ಆರೋಗ್ಯದ ಸಾಕ್ಷಿಯಾಗಿಸುವ, ಪ್ರಕಾಶ ಮಾಡಿಸುವ, ಸೈತಾನಿಗೆ ಭಯ ಹುಟ್ಟಿಸುವ ವಾಕ್ಯವನ್ನು ಕೇಳಿದ್ದೇವೆ. ಸ್ವಸ್ಥ ಮಾಡುವ, ಹೃದಯವನ್ನು ಸ್ವಸ್ಥ ಮಾಡುವ ವಾಕ್ಯ ಸ್ವಾಮಿ. ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ 100ರಷ್ಟು ಫಲ ಕೊಡುವಂತೆ ನಿಮ್ಮ ಪರಿಶುದ್ಧ ಆತ್ಮನ ನೀರನ್ನು ಕಟ್ಟಿ ಬೆಂಕಿ ಆತ್ಮನಿಂದ ರಕ್ಷಿಸಬೇಕೆಂದು ಮತ್ತು ಎಲ್ಲ ಕೊರತೆಗಳಿಂದ ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು ಬಿಡುಗಡೆ ಮಾಡಬೇಕೆಂದು, ಜಯದ ಮಾರ್ಗದಲ್ಲಿ, ಧೈರ್ಯದ ಮಾರ್ಗದಲ್ಲಿ, ಶಾಂತಿಯ ಮಾರ್ಗದಲ್ಲಿ ದೇವ ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎನ್ನುವ ಜೀವಿತದೊಳಗೆ
ಸಿಂಹದ ಧೈರ್ಯದ ಜೀವಿತಗಳು, ನೀತಿವಂತರ ಧೈರ್ಯದ ಜೀವಿತಗಳು ನಮ್ಮೆಲ್ಲರೂ ನಡೆಸುತ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ತಂದೆ, ನೀವು ಸರ್ವಶಕ್ತಿಯವರಾಗಿದ್ದೀರಿ ಸ್ವಾಮಿ. ನಿಮ್ಮ ಮಹಿಮೆ ಇಡೀ ಭೂಮಂಡಲದೆಲ್ಲ ತುಂಬಿಕೊಂಡಿದೆ ದೇವ. ಕೆರೂಬಿ ಸೆರಾಫಿಗಳ ಮಧ್ಯೆ ಉನ್ನತ ಸಿಂಹಾಸನದಲ್ಲಿ 6 ರೆಕ್ಕೆಗಳಿಂದ ದೇವ ಕಣ್ಣು ಮುಚ್ಚಿ ರೆಕ್ಕೆಯ ಗಾಳಿಯಲ್ಲಿ ಕಾಲು ಸೋಕದೆ ನಿಮ್ಮ ಸ್ತುತಿಸ್ತಿದ್ದಾರೆ ಸ್ವಾಮಿ. ನಿಮ್ಮ ಪರಿಶುದ್ಧತೆ ಈ ಭೂಲೋಕ ಎಲ್ಲ ತುಂಬಿದೆ ಸ್ವಾಮಿ, ಪರಿಶುದ್ಧಾತ್ಮ ಮೂಲಕ. ಅದಕ್ಕಾಗಿ ಸ್ತೋತ್ರ ದೇವ. ಯಾವುದಕ್ಕಾಗಿ ಹೇಗೆ ಪ್ರಾರ್ಥಿಸಬೇಕೆಂದು ನಾವು ಅರಿತವರಲ್ಲ ಸ್ವಾಮಿ. ನಿಮ್ಮ ಪರಿಶುದ್ಧಾತ್ಮನೇ ಮಾತಿಗೆಟಗದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನರಾಟದಿಂದ ನಮ್ಮೊಳಗಿಂದ ಪ್ರಾರ್ಥಿಸುವಂತೆ ಅನುಗ್ರಹಿಸುತ್ತೀರಿ. ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ಇಷ್ಟ ಏನೆಂದು ತಂದೆ ನಿಮಗೆ ಗೊತ್ತಿದೆ. ದೇವಜನರ ಚಿತ್ತಾನುಸಾರವಾಗಿ ಬೇಡಿಕೊಳ್ಳುತ್ತಾನೆ ದೇವ. ಅಂತ ಪ್ರಾರ್ಥನೆ ನಮ್ಮೆಲ್ಲರ ಜೀವಿತದಿಂದ ಮಾಡಿಸುವುದಕ್ಕಾಗಿ ಸ್ತೋತ್ರ ಪ್ರಭು ದೇವ. ಈ ದಿನ ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು ಉಪವಾಸ ಪ್ರಾರ್ಥನೆಯಲ್ಲಿ ಒಂದುಗೂಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಜೀವಿತ ಸಂಖ್ಯೆಯಲ್ಲಿ ರಕ್ಷಣೆ ಮಾರ್ಗದಲ್ಲಿ ಶಿಲ್ವೆ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರಪ್ಪ ದೇವ. ಈ ದಿನ ಈ ಆಲಯದ ಕಟ್ಟಡದಲ್ಲಿ ಪ್ರಾರ್ಥಿಸಲು ಒಳ್ಳೆಯ ಭಾಗ್ಯ ಅವಕಾಶ ಕೊಟ್ಟಿದ್ದೀರಿ ಸ್ವಾಮಿ. ಈ ಆಲಯ ಪೂರ್ಣವಾಗಿ ಕಟ್ಟಲ್ಪಡಲು ನಿಮ್ಮ ಪರಲೋಕದ ಹಸ್ತ ಚಾಚಬೇಕೆಂದು ಪ್ರಾರ್ಥಿಸ್ತೇವೆ ಸ್ವಾಮಿ. ಪರಿಶುದ್ಧ ಆತ್ಮನೇ ಹಸ್ತವಾಗಿದ್ದಾನೆ ದೇವ. ಈ ಆಲಯಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆಲಯದಲ್ಲಿ ನಿಮ್ಮ ರಾಜ್ಯ ಬರಲಿ ಸ್ವಾಮಿ. ಈ ಆಲಯದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಂತೆ ಭೂಮಿಯಲ್ಲಿ ನೆರವೇರಲಿ. ಈ ಆಲಯದಲ್ಲಿ ಪ್ರಭುವೆ, ಈ ಆಲಯದಲ್ಲಿ ಅನೇಕರಿಗೆ ಬೇಕಾದ ಆತ್ಮಿಕ, ಮಾನಸಿಕ, ದೈವಿಕ ಆಹಾರ ನೀಡಿರಿ ಸ್ವಾಮಿ. ಈ ಆಲಯದಲ್ಲಿ ಬಂದು ಅನೇಕರು ಶೋಧನೆಗಳಿಂದ ಬಿಡುಗಡೆ ಹೊಂದಲು, ಕೇಡಿನಿಂದ ತಪ್ಪಿಸಿಕೊಳ್ಳಲು ಮಹಾಕೃಪೆ ತೋರಿರಿ. ಇಲ್ಲಿ ನಿಮ್ಮ ರಾಜ್ಯ ಬಲ ಮಹಿಮೆ ಪ್ರಕಟವಾಗಲಿ ಸ್ವಾಮಿ. ಅದಕ್ಕಾಗಿ ನಿಮ್ಮ ಆಲಯ ಪ್ರಭು, ನಿಮ್ಮ ಆಲಯ ನಿಮಗೆ ಸೂಚನೆಯಾಗಿದೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ದೇವ. ಈಗ ತಾನೇ ನಡೆದ ಮದುವೆಗಾಗಿ ಸ್ತೋತ್ರ ಪ್ರಭುವೆ. ಆ ಮಕ್ಕಳನ್ನು ಜ್ಞಾಪಿಸಿಕೊಳ್ಳಿರಿ. ನಿಮ್ಮ ದೃಷ್ಟಿಯಲ್ಲಿ ಯೋಗ್ಯರಾಗಿ ನಡೆದುಕೊಳ್ಳುವಂತೆ, ಪವಿತ್ರ ಗ್ರಂಥ ಬೈಬಲ್ ಓದುವಂತೆ, ನಿಮ್ಮನ್ನು ಪ್ರೀತಿಸಿ ಸತ್ಯ ಅರಿತುಕೊಂಡು ಬೆಳಕಿನ ಮಾರ್ಗದಲ್ಲಿ, ನಿತ್ಯ ಜೀವದ ಮಾರ್ಗದಲ್ಲಿ ಜೀವಿಸಲು ಸಹಾಯ ಮಾಡಿರಿ ಪ್ರಭುವೆ ದೇವ. ಇಲ್ಲಿ ಬಂದಿರೋ ಎಲ್ಲ ಅಮ್ಮನವರಿಗಾಗಿ ಸ್ತೋತ್ರ ಪ್ರಭುವೆ. ಎಲ್ಲರನ್ನು ಜ್ಞಾಪಿಸಿಕೊಳ್ಳಿ, ಎಲ್ಲ ಕುಟುಂಬಗಳನ್ನು ಜ್ಞಾಪಿಸಿಕೊಳ್ಳಿರಿ. ಸನಾತನ ಮಾರ್ಗದಲ್ಲಿ ಕೇಡಿದೆಯನ್ನು ಅವರ ಕುಟುಂಬಗಳ ಸದಸ್ಯರ ಜೀವಿತದಲ್ಲಿ ಕೇಡಿದೆಯನ್ನು ನೋಡಿ ರಕ್ಷಣೆಯ ಮಾರ್ಗದಲ್ಲಿ, ಬೆಳಕಿನ ಜಯದ ಮಾರ್ಗದಲ್ಲಿ ದೇವ, ಕ್ಷಮಾಪಣೆಯ ಪರಿಶುದ್ಧಾತ್ಮ ಮಾರ್ಗದಲ್ಲಿ ನಡೆಸಿರಿ ಯೇಸುವೆ. ರಾಯಚೂರು ಪಟ್ಟಣಕ್ಕಾಗಿ ಸ್ತೋತ್ರ. ರಾಯಚೂರು ಪಟ್ಟಣದಲ್ಲಿರುವ ಎಲ್ಲ ಕ್ರೈಸ್ತ ಮಕ್ಕಳಿಗಾಗಿ ಸ್ತೋತ್ರ. ನಿಮಗೆ ಮಹಿಮೆಕರವಾಗಿ ಜೀವಿಸಲು ಎಲ್ಲರಿಗೆ ಪವಿತ್ರ ಆತ್ಮನ ದೇವರ ಭಯ, ದೈವ ಆಲೋಚನೆ, ಪರಿಶುದ್ಧಾತ್ಮ ವರಗಳನ್ನು ಆಯುಧಗಳನ್ನು ದಯಪಾಲಿಸಿರಿ ಪ್ರಭು. ನಿಮಗೆ ಸುವಾರ್ತೆ ಸಾರಿ ನಿಮ್ಮನ್ನು ಮಹಿಮೆ ಪಡಿಸಲು ಈ ಜೀವಿತ ಕೊಡಲಾಗಿದೆ, ಹೊಸ ಜೀವನ ಎಂದು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಿರಿ. ಕರ್ನಾಟಕ ರಾಜ್ಯಕ್ಕಾಗಿ ಸ್ತೋತ್ರ. ಎಲ್ಲ ಕುಲ, ಭಾಷೆ, ಜನಾಂಗದವರಿಗಾಗಿ ಸ್ತೋತ್ರ ಪ್ರಭು. ಎಲ್ಲರೂ ನೀವೇ ಸತ್ಯ ದೇವರ ನಿತ್ಯ ಜೀವ ಎಂದು ತಿಳಿದುಕೊಳ್ಳಲು, ಇಹಲೋಕದ ನಂತರ ಇನ್ನೊಂದು ಜೀವಿತವಿದೆ, ಅದಕ್ಕಾಗಿ ಯೇಸುವಿನಲ್ಲೇ ವಿಶ್ವಾಸ ಇಡಬೇಕು, ಬೇರೊಂದು ದಾರಿ ಇಲ್ಲ ಎನ್ನುವಂತ ಜ್ಞಾನ ನೀಡಿರಿ ಪ್ರಭುವೆ. ಏನ್ ತಿನ್ನಬೇಕು, ಏನ್ ಕುಡಿಯಬೇಕು, ಒದ್ದುಕೊಳ್ಳಬೇಕು ಚಿಂತಿಸದೆ ದೇವರೇ, ನಿಮ್ಮ ರಾಜ್ಯ, ನಿಮ್ಮ ನೀತಿ, ಪವಿತ್ರಾತ್ಮನ ಮಾರ್ಗದರ್ಶನ ಪಡೆದುಕೊಳ್ಳುವುದಕ್ಕಾಗಿ ಸಹಾಯ ಮಾಡಿರಿ ಎಲ್ಲರಿಗೆ ದೇವ. ಮತ್ತೆ ಕೇಂದ್ರ ದೇವಾಲಯದ ಎಲ್ಲ ಪಾಸ್ಟರ್ಗಳನ್ನು, ದೇವ ಸೇವಕರನ್ನು ಜ್ಞಾಪಿಸಿಕೊಳ್ಳಿರಿ. ಅವರಿಗೆ ಬೇಕಾದ ನಿಮ್ಮ ಕಟಾಕ್ಷ, ಬೋಧನೆ, ಮಾರ್ಗದರ್ಶನ ನೀಡಿ ಸ್ವಾಮಿ. ನಿಮ್ಮ ಸಭೆ ಎಂಬ ಕುರಿ ಹಿಂಡನ್ನು ಹುಲ್ಲಿಗಾವಲಿಗೆ ಕರೆದೊಯ್ಯಲು, ಉನ್ನತವಾದ ಮೇವನ್ನು ಹಾಕಲು ದೈವ ಜ್ಞಾನದಿಂದ ಆತ್ಮ ತುಂಬಿರಿ. ಅವರಿಗೆ ಬಂದಿರುವ ಎಲ್ಲ ಕಷ್ಟ ಸಂಕಟಗಳನ್ನು, ಲೋಕವನ್ನು ಜಯಿಸಿದ ಯೇಸುವೆ, ಧೈರ್ಯ ನೀಡಿ ಜಯಿಸಲು ಎಲ್ಲ ಘನವನ್ನು ನೀವು ಹೊಂದಿಕೊಳ್ಳಿರಿ ಯೇಸುವೆ. ಕೃಪೆ ಪ್ರಯಾಣ ಮಾಡುತ್ತಿರುವ ಎಲ್ಲ ಮಕ್ಕಳಿಗೆ ಸ್ತೋತ್ರ. ಕಾಲ್ನಡಿಗೆಯಲ್ಲಿ, ವಾಹನಗಳಲ್ಲಿ, ಕೃಪೆ ರೈಲ್ವೆ, ವಿಮಾನ, ನೀರಿನಲ್ಲಿ ಎಲ್ಲ ನಿನ್ನ ಮಕ್ಕಳನ್ನು ಜ್ಞಾಪಿಸಿಕೊಳ್ಳಿರಿ. ನಿಮ್ಮ ಸ್ತುತಿಸಿ, ಕೊಂಡಾಡಿ, ಪ್ರಾರ್ಥಿಸಿ ಪ್ರಾರಂಭಿಸಲು, ನಿಮಗಾಗಿ ಜೀವಿಸಲು ಎಲ್ಲರಿಗೆ ರಕ್ಷಣೆ ನೀಡಿರಿ ಯೇಸುವೆ. ಇಲ್ಲಿ ಬಂದಿರುವ ಎಲ್ಲ ಮಕ್ಕಳ ದೇಹದಲ್ಲಿ ನಿಮ್ಮ ಗಾಯಗಳಿಂದ ಸ್ವಸ್ಥ ಮಾಡಿರಿ. ನಿಮ್ಮ ರಕ್ತದಿಂದ ಬಿಡುಗಡೆ ಮಾಡಿರಿ. ದುಷ್ಟನ ನೊಗ ನಜರೇತ ಯೇಸು ಕ್ರಿಸ್ತ ನಾಮದಲ್ಲಿ ಮುರಿದು ಹೋಗಲಿ ಎಂದು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವುಗಳ ಚೇಳುಗಳನ್ನು ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದೀರಿ ನಮ್ಮೆಲ್ಲರಿಗೆ. ಸಿಂಹ ಸರ್ಪಗಳ ಮೇಲೆ ನಡೆಯುವೆ ಎಂದಿದ್ದೀರಿ. ನನ್ನಲ್ಲಿ ಆಸಕ್ತನಾಗಿರುವುದರಿಂದ, ನಾವು ಅರಿತವನಾದ್ದರಿಂದ ದೀರ್ಘಾಯುಷ್ಯ ನೀಡುವೆನು, ನಾನು ತೋರು ವಿಶೇಷ ರಕ್ಷಣೆ ತೋರಿಸು ಎಂದಿದ್ದೀರಿ. ಅಂತ ವಿಶೇಷ ರಕ್ಷಣೆ ನಾವೆಲ್ಲರೂ ಅನುಭವಿಸುವಂತೆ ಅನುಗ್ರಹಿಸಿರಿ ಸ್ವಾಮಿ. ನಾವೆಲ್ಲರೂ ಲೋಕಕ್ಕೆ ಬೆಳಕಾಗಿ, ಉಪ್ಪಾಗಿ ಜೀವಿಸಲು ದೊಡ್ಡ ಪರಿಶುದ್ಧಾತ್ಮ ಕಾರ್ಯ ಮಾಡಿರಿ ಯೇಸುವೆ ಪ್ರಭುವೆ. ಆಸ್ಪತ್ರೆಯಲ್ಲಿರುವ ಎಲ್ಲ ದಿಕ್ಕುಗೆಟ್ಟ ಯಾರು
ಸಂತೈಸಲಾರ್ದ ಎಲ್ಲ ಮಕ್ಕಳನ್ನು ಜ್ಞಾಪಿಸಿಕೊಳ್ಳಿರಿ. ಅವರ ನಿಮ್ಮ ಗಾಯಗಳ ಹಸ್ತ ಮುಟ್ಟಿರಿ ಪ್ರಭು, ಸಂತೈಸಿರಿ. ತಾಯಿಗಿಂತ ದೊಡ್ಡ ಪ್ರೀತಿ ನಿಮ್ಮದು ಸ್ವಾಮಿ. ಅಂತ ಪ್ರೀತಿ ನಿಮ್ಮ ಮಕ್ಕಳಿಗೆ ದಯಪಾಲಿಸಿರಿ. ಪರಿಶುದ್ಧತೆಯಿಂದ ಇನ್ನೂ ಪರಿಶುದ್ಧತೆ, ನೀತಿಯಿಂದ ಇನ್ನೂ ಪರಿಶುದ್ಧತೆಗೆ ವಿಶ್ವದಲ್ಲಿರುವ ಎಲ್ಲ ಕ್ರೈಸ್ತ ಮಕ್ಕಳನ್ನು ನಡೆಸಬೇಕೆಂದು, ಎಲ್ಲ ಅವಿಶ್ವಾಸ ಅಂಧಕಾರ ಹೋಗಲಾಡಿಸಿ ನಿಮ್ಮ ಭಯಭಕ್ತಿ ಆತ್ಮೆಯಿಂದ ನಿಮ್ಮಲ್ಲಿ ಅಂಟು ಕಟ್ಟಿ 100ಕ್ಕೆ 100 ಫಲ ಕೊಡುವ ಮಕ್ಕಳನ್ನಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಬರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೆನ್. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ನಮ್ಮ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನಮ್ಮ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಕಣ್ಣು ಮುಚ್ಚಿದರೆ ದೇವ ನಿನ್ನ ಜ್ಞಾಪಕ, ಈಗ ನಮ್ಮ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸುವೆ ನಿನ್ನ ಜ್ಞಾಪಕ, ಈಗ ನಮ್ಮ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ, ಯೆಹೋವಾ ರಾಫಾ ನಮ್ಮ ಸೌಖ್ಯದಾತನೇ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಒಳ್ಳೆ ಸಮಯಕ್ಕಾಗಿ ಸಮಯ ಎಷ್ಟೋ ಜನರು ಮರಣಕ್ಕಿದ್ದಾಗಿದ್ದಾರೆ. ನಮಗಾದ ಪ್ರೀತಿ ಮಾಡಿ ಅಪ್ಪ ಜೀವಿತರ ಸಂಖ್ಯೆ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ನಿಮ್ಮ ಕೃಪೆ ಬಹಳ ದೊಡ್ಡದು ಕರ್ತನೆ. ನಮ್ಮ ಕಾಲು ಜಾರಿಕೆಯಿಂದ ಅಂದುಕೊಂಡು ಆಗಲೇ ನಿಮ್ಮ ಕೃಪೆ ನಮಗೆ ಆಧಾರವಾಯಿತು ಸ್ವಾಮಿ. ನಿಮ್ಮ ಕೃಪೆಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ, ನಿಮ್ಮ ಕರುಣೆಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ನೀವು ಒಳ್ಳೆಯವನು ಕರ್ತನೆ, ಒಳ್ಳೆಯದನ್ನೇ ಮಾಡುವಂತಹ ದೇವರು ನೀವಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಆದಿ ಸಾಗರದ ಮೇಲೆ ಕತ್ತಲಿತ್ತು, ನೀವು ಬೆಳಕಾಗಲಿ ಅನ್ನಲು ಅಲ್ಲಿ ಬೆಳಕಾಯಿತು ಕರ್ತನೆ. ಕತ್ತಲನ್ನ ಹೋಗಲಾಡಿಸಿ ಬೆಳಕನ್ನ ಬರಮಾಡುವಂತಹ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುವಾಗಿದ್ದೇವೆ ಕರ್ತನೆ. ಮನುಷ್ಯನನ್ನ ನಿನ್ನ ಹಾಗೆಯೇ ದೇವ ಸ್ವರೂಪದಲ್ಲಿ ಉಂಟು ಮಾಡಿದ ಸ್ವರೂಪವಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಮಾನವರ ಮೇಲೆ ನಿಂತ ಆ ಪ್ರೀತಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅಪ್ಪ ನಮ್ಮ ಪ್ರೀತಿ ಅದು ಬಹು ತಾಳ್ಮೆಯುಳ್ಳದಾಗಿದೆ ಕರ್ತನೆ. ನಿಮ್ಮ ಪ್ರೀತಿ ದಯ ತೋರಿಸುವಂತ ಪ್ರೀತಿಯಾಗಿದೆ ದೇವ. ನಿಮ್ಮ ಪ್ರೀತಿ ಇದು ಹೊಟ್ಟೆ ಕಿಚ್ಚು ಕೊಡುವಂತ ಪ್ರೀತಿ ಅಲ್ಲ, ನಿಮ್ಮ ಪ್ರೀತಿ ಉಳಿದುಕೊಳ್ಳುವಂತ ಪ್ರೀತಿ ಅಲ್ಲ ಕರ್ತನೆ. ನಿಮ್ಮ ಪ್ರೀತಿ ಅದು ಪರಿಶುದ್ಧವಾಗಿದೆ ದೇವ, ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅವರು ಸ್ವಾಮಿ ಅಪ್ಪ ಇಸ್ರಾಯೇಲರನ್ನ ಕಾಯ್ದಂತ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಸತ್ಯವೇದ ನೋಡುತ್ತೇವೆ ಅಪ್ಪ, ಹಿಡಿಕೆಯನ್ನು ಮುಚ್ಚಲ್ಪಟ್ಟ ಆಲಯದ ಬಾಗಿಲನ್ನು ತೆರೆದು ಅಪ್ಪ ನಿನ್ನ ವಾಕ್ಯವನ್ನ ನಿನ್ನ ಬಗ್ಗೆ ಕರ್ತನೆ ಪ್ರತಿಯೊಬ್ಬರು ಬೆಳೆಸಿದಂಥ ವಿಧಾನಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅಪ್ಪ ನಮ್ಮ ಆಲಯ ಅಪ್ಪ ಇವತ್ತು ನಿಮಗೆ ಒಳ್ಳೆ ಪರಿಶುದ್ಧ ಆಲಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅಪ್ಪ ಸ್ವಾಮಿ ಆಲಯವನ್ನು ಕಟ್ಟಿ ಮಾತ್ರ ನೀವು ಕರ್ತನೆ. ಹೌದು ಸ್ವಾಮಿ ಅಪ್ಪ ಇದನ್ನು ಕೊನೆಯವರೆಗೂ ಪರಿಪೂರ್ಣಗೊಳಿಸುವಾಗ ನೀವು ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ ಇದಕ್ಕೇನೆಲ್ಲ ಸಹಾಯವನ್ನ ಬೇಕು, ಅದೆಲ್ಲ ಸಹಾಯವನ್ನ ನೀವು ಒದಗಿಸಿಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ದಾವೀದನು ಹೇಳಿದ ಹಾಗೆ ನಿನ್ನ ಆಲಯದ ಅಂಗವನ್ನು ಕಳೆದ ಒಂದು ದಿನವು ಬೇರೆ ಎಲ್ಲ ಸಹಸ್ರಾರು ದಿನಗಳಿಗಿಂತಲೂ ಅದು ಎಷ್ಟು ಉತ್ತಮವಾಗಿದೆ ಕರ್ತನೆ. ಗೊತ್ತಂತ ಈ ಒಂದು ಒಳ್ಳೆ ಪರಿಶುದ್ಧ ಆಲಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ ಆಲಯದಲ್ಲಿ ಪರಿಶುದ್ಧತೆ ಇದೆ, ನಿಮ್ಮ ಸಾನ್ನಿಧ್ಯದಲ್ಲಿ ಕರ್ತನೆ ಪ್ರಸನ್ನತೆ ಇದೆ ಕರ್ತನೆ, ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಹೌದು ಸ್ವಾಮಿ ಅಪ್ಪ ನೀವು ವಂದನೆ ಸಲ್ಲಿಸ್ತೇವೆ ಕರ್ತನೆ. ಸತ್ಯವೇದಲ್ಲಿ ಇರುತ್ತೇವೆ, ಅನೇಕರ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಂತ ದೇವರು
ಅಂತ ಒಳ್ಳೆ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ ಸ್ವಾಮಿ, ಅದನ್ನು ಸ್ವಸ್ಥ ಮಾಡುವಂತ ದೇವರು ಕರ್ತನೆ, ನಿಮ್ಮ ಕೃಪೆ ಅದು ನಮಗೆ ಇವತ್ತು ಆಧಾರವಾಗಿದೆ ಸ್ವಾಮಿ. ಅಪ್ಪ ಕರ್ತನ ವಾಕ್ಯ ಅದು ಜೀವದಾಯಕವಾಗಿದೆ ಸ್ವಾಮಿ.